ಅಧರ್ಮ ಮೀರಿದಾಗ ಮಾತ್ರ ಲೋಕಕ್ಕೆ ಸಂಚಕಾರ. ತಹಸೀಲ್ದಾರ್ ಶ್ವೇತಾ ಬಿಕೆ, ಚೇಳೂರು. ಮಾನವೀಯತೆ ಮರೆತು ಅಸೂಯೆ, ಕೋಪ ಮತ್ತು ಅಧರ್ಮದ ಹಾದಿಯಲ್ಲಿ ಸಮಾಜ ಸಾಗಿದಾಗ ಮಾತ್ರ ಲೋಕಕ್ಕೆ ಅಂತ್ಯಕಾಲ ಎದುರಾಗುತ್ತದೆ. ಮನುಷ್ಯ ಗುಣವಂತನಾಗಿ ಬಾಳಿದರೆ ಜಗತ್ತಿಗೆ ಅಳಿವಿಲ್ಲ ಎಂಬ ಕೈವಾರ ತಾತಯ್ಯನವರ ಕಾಲಜ್ಞಾನದ ನುಡಿಗಳು ಇಂದಿಗೂ ಪ್ರಸ್ತುತವೆಂದು ತಹಸೀಲ್ದಾರ್ ಶ್ವೇತಾ ಬಿಕೆ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕೈವಾರ ತಾತಯ್ಯ ಅಥವಾ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮದಲ್ಲಿ ತಾತಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು. ನಮಗೆ ಬಾಲ್ಯದಿಂದಲೂ ನಾರಾಯಣ ಗುರುಗಳಿಗಿಂತ ಕೈವಾರ ತಾತಯ್ಯ ಎಂದೇ ಅವರು ಚಿರಪರಿಚಿತರು. ನಮ್ಮ ತಾತನವರು ಅವರ ಮಹಿಮೆ ಮತ್ತು ಕಾಲಜ್ಞಾನದ ಬಗ್ಗೆ ಸಾಕಷ್ಟು ತಿಳಿಸಿಕೊಟ್ಟಿದ್ದರು. ಸಮಾಜದಲ್ಲಿ ನಾವೆಲ್ಲರೂ ಸಮಾನರು, ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಮನುಷ್ಯತ್ವದಿಂದ ಬದುಕಬೇಕು ಎಂಬುದು ಅವರ ಪರಮ ಸಂದೇಶವಾಗಿತ್ತು. ಆ ತತ್ವಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಬಲಿಜ ಸಮುದಾಯದಿಂದ ವಿಶಿಷ್ಟ ಆಚರಣೆ. ಇದೇ ಸಂದರ್ಭದಲ್ಲಿ ಬಲಿಜ ಸಮುದಾಯದ ವತಿಯಿಂದ ಪಟ್ಟಣದಲ್ಲಿ ಅದ್ಧೂರಿ ಆಚರಣೆ ನಡೆಯಿತು. ತಾತಯ್ಯನವರ ದೇವಸ್ಥಾನಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮುಖ್ಯ ವೃತ್ತದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ವೃತ್ತದಲ್ಲಿ ತಾತಯ್ಯನವರ ಕುರಿತಾದ ಭಜನೆ ಮತ್ತು ಭಕ್ತಿಗೀಟಿಗಳ ಗಾಯನ ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಕಂದಾಯ ನಿರೀಕ್ಷಕ ಈಶ್ವರ್, ಶಿರಸ್ಥೇದಾರ್ ಸತೀಶ್, ಪಿಡಿಒ ಗೌಸ್ಪೀರ್, ಗ್ರಾಮ ಸಹಾಯಕ ಜಲಿಪಿಗಾರಪಳ್ಳಿ ಶ್ರೀನಿವಾಸ್, ಮುಖಂಡರಾದ ಕೆಜಿ ವೆಂಕಟರಮಣಪ್ಪ, ಜೆಎನ್ ಜಾಲರಿ, ಸುರೇಂದ್ರ ಜೀವಿ, ಗ್ಯಾಸ್ ನಾಗರಾಜ್, ಬಂಡಿ ಶ್ರೀನಿವಾಸ್, ಭಾಸ್ಕರ್, ಅಪ್ಪಿ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ಹಾಗೂ ಬಲಿಜ ಸಮುದಾಯದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲನೇಪೂರ್. ಪಶು ಪಂಚ ಎಲ್ಲರಿಗೂ ನಮಸ್ತೆ. ಇವತ್ತು ನೀವೆಲ್ಲರೂ ತಾಲೂಕು ಆಡಳಿತ ವತಿಯಿಂದ ಹಾಗೂ ಬಲಿಜ ಸಮುದಾಯ ಹಾಗೂ ಎಲ್ಲ ಚೇಳೂರಿನ ಪ್ರಜೆಗಳು ನಾವಿಲ್ಲಿ ಕೈವಾರ ಯೋಗಿ ನಾರಾಯಣ ಗುರುಗಳ ಜಯಂತಿಯ ಪ್ರಯುಕ್ತವಾಗಿ ನೀವೆಲ್ಲರೂ ಇಲ್ಲಿ ಸೇರಿದ್ದೇವೆ. ತಮ್ಮೆಲ್ಲರಿಗೂ ಮೊದಲನೇದಾಗಿ ಜಯಂತಿಯ ಶುಭಾಶಯಗಳು. ನಮ್ಮ ಕಾಲಜ್ಞಾನಿ ಸಮಾಜ ಸುಧಾರಕರು ಆದಂತಹ ಯೋಗಿ ನಾರಾಯಣ ಗುರುಗಳು ಹೇಳಿದ್ದು ಒಂದೇ ಮಾತು, ಅಂದ್ರೆ ಒಳ್ಳೆ ಸಮಾಜದಲ್ಲಿ ಭೇದ ಭಾವಗಳಿಲ್ಲದೆ, ಯಾವುದೇ ದ್ವೇಷ ಇಲ್ಲದೆ, ಅಸೂಯೆ ಇಲ್ಲದೆ ಎಲ್ಲರೂ ಒಂದೇ ಸಮಾನರು, ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಮನಸ್ತತ್ವದಲ್ಲಿ ಬಾಳ್ಬೇಕು ಅಂತ ನೀವೆಲ್ಲರೂ ಅದೇ ಮನಸ್ತತ್ವದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಮಾನವ ಕುಲದ ಮುಖ್ಯ ಉದ್ದೇಶವಾದಂತಹ ಒಳ್ಳೆ ಗುಣಗಳನ್ನ ಯಾವತ್ತೂ ಮರಿದೆ ಬದುಕಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್. ಮಾನ್ಯ ತಾಲೂಕು ದಂಡಾಧಿಕಾರಿಗಳಿರ್ತಕ್ಕಂಥ ಶ್ವೇತಾ ಮೇಡಮ್ ಆಗಮಿಸಿರುತ್ತಾರೆ. ಅವರಿಗೆ ತಾಲೂಕಿನ ಎಲ್ಲ ಸಂಘದ ಪರವಾಗಿ, ಭಜನೆ ಮಂಡಳಿಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಹೇಳುತ್ತಾ ಈ ಎರಡು ಮಾತುಗಳನ್ನು ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮ ಎಲ್ಲರ ಕುಲಬಾಂಧವರಿಗೆ ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ದಿನ ನಾವು ಶ್ರೀ 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 ಯೋಗಿ ನಾರಾಯಣರವರನ್ನು ಯಾಕೆ ನೆನೆಸ್ಕೊಳ್ಳಬೇಕು ಅಂತ ನಾವು ಅಂದರೆ ಅವರು ಮಾಡಿರುವಂತಹ ಕಾರ್ಯಗಳು, ಅವರು ಒಂದು ಮಾತು ಹೇಳೋದು ಎಲ್ರಿಗೂ ನೆನಪಿಸಬೇಕಾಗುತ್ತೆ. ನಾವು ಹುಟ್ಟುವಾಗ ಒಬ್ಬರೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಹುಡ್ತೀವಿ. ಆ ಮಧ್ಯದಲ್ಲಿ ಬರೋ ಒಂದು ಇದು ಸಂತೆಯ ರೀತಿ, ಬೆಳಗ್ಗೆ ಸಂತೆ ಯಾವ ರೀತಿ ಇರ್ತೀವಿ, ಸಾಯಂಕಾಲ ಸಂತೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತೀವಿ. ಆ ಮಧ್ಯದಲ್ಲಿ ಇರುವ ಆ ಟೈಮೇ ನಮ್ಮ ಜೀವನ. ಆ ಜೀವನದಲ್ಲಿ ನಾವು ಯಾವ ರೀತಿ ಒಳ್ಳೆಯವರಾಗಿ ಬಾಳ್ತೀವಿ, ನಮ್ಮ ಅಕ್ಕಪಕ್ಕದವರ ಜೊತೆ ಇರುವವರ ಜೊತೆ ನಾವು ಯಾವ ರೀತಿ ಶಾಂತಿ, ಧರ್ಮ, ಸಹನೆ, ಈ ಎಲ್ಲ ನ್ಯಾಯ, ನೀತಿ, ಧರ್ಮಗಳಲ್ಲಿ ನಾವು ಜೀವನ ನಡೆಯಬೇಕಂತೂ ಶ್ರೀ ಕೈವಾರ ತಾತಯ್ಯನವರು ನಮಗೆ ಹೇಳಿದ್ದಾರೆ. ಅವರು ಜಯಂತಿಯನ್ನು ಆಚರಿಸೋದು ಒಂದೇ ಅಲ್ಲ, ಇದು ಅವರ ನಡವಳಿಕೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು.
ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಚೇಳೂರು ತಾಲೂಕಿನಲ್ಲಿ ಅನೇಕ ನಮ್ಮ ಬಲ್ಜಿ ಮುಖಂಡರು ಎಲ್ಲರೂ ಒಂದು ಆಸೆ ಇದೆ ಮೇಡಮ್. ತಾವು ಏನಂದ್ರೆ ಅವ್ರಿಗೆ ಒಂದು ಜಾಗ ಗುರುತಿಸ್ಕೊಡ್ಬೇಕು. ಅದು ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಸಲ್ಲಿಸ್ತಾ ಬರ್ತಾ ಇದ್ವಿ. ತಾವು ಈ ರೀತಿ ಇದು ಫಸ್ಟ್, ನೆಕ್ಸ್ಟ್ ಬರೋ ವರ್ಷ ಜಯಂತಿಗೆ ತಾವು ದಯವಿಟ್ಟು ಅವ್ರಿಗೆ ಜಾಗ ಅನುಕೂಲ ಮಾಡಬೇಕೆಂದು ನಮ್ಮ ಎಲ್ಲ ಮುಖಂಡರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಮೇಡಮ್.